ನಮ್ಮ ಮುಳಬಾಗಿಲು ಟೌನ್ನಲ್ಲಿ ಇರುವ ಸಾರ್ವಜನಿಕರಿಗೆ ತಲುಪಿಸಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. 10th ಸ್ಟ್ಯಾಂಡರ್ಡ್ದು 56 ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಬರೆಯೋಕೆ ಹೋಗ್ತಾರೆ. ನಮ್ಮ ಶಾಲೆಯ ಸ್ಪೆಷಾಲಿಟಿ ಏನು ನಾವು ನಮ್ಮ ಶಾಲೆಯಲ್ಲಿ ಏನು ಫೀಚರ್ಸ್ ಇಟ್ಕೊಂಡಿದ್ದೀವಿ. ಆ ಬ್ರೈನೋಥಾನ್ ಎಕ್ಸಾಮಲ್ಲಿ ಸುಮಾರು 3 ವರ್ಷದಿಂದ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದಿಲ್ ಪಾಷಾ. ನಾನು ನೋಬಲ್ ಶಾಲೆಯ ಕಾರ್ಯದರ್ಶಿ. ಇವತ್ತು ಏನು ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ, ಆ ಉದ್ದೇಶ ನಮ್ಮ ಸ್ಕೂಲ್ ಬಗ್ಗೆ, ನಮ್ಮ ಸ್ಕೂಲಲ್ಲಿ ನಡೆಯೋ ಕಾರ್ಯಕ್ರಮ ಬಗ್ಗೆ ನಮ್ಮ ಮುಳಬಾಗಿಲು ಟೌನ್ನಲ್ಲಿ ಇರುವ ಸಾರ್ವಜನಿಕರಿಗೆ ತಲುಪಿಸಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ನೋಬಲ್ ಶಾಲೆ 2003ರಲ್ಲಿ ಸ್ಟಾರ್ಟ್ ಆಯಿತು. LKG ಇಂದ ಮಾಡ್ಕೊಂಡು ಬಂದ್ವಿ. ಈಗ ಅಟ್ ಪ್ರೆಸೆಂಟು 10th ಸ್ಟ್ಯಾಂಡರ್ಡ್ವರೆಗೂ ಇದೆ. ನಮ್ಮ ಶಾಲೆ ಲಾಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ ಫಸ್ಟು ಬೋರ್ಡ್ ಎಕ್ಸಾಮ್ ಬರೆದಿರುತ್ತೆ, 100% ರಿಸಲ್ಟು. ಮತ್ತು ಈ ವರ್ಷ ಸೆಕೆಂಡ್ ಇಯರು 10th ಸ್ಟ್ಯಾಂಡರ್ಡ್ದು 56 ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಬರೆಯೋಕೆ ಹೋಗ್ತಾರೆ. ಅಂದರೆ ನಮ್ಮ ಶಾಲೆ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರುವ ಶಾಲೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿದೆ. ನಮ್ಮ ಶಾಲೆಯ ಸ್ಪೆಷಾಲಿಟಿ ಏನು ನಾವು ನಮ್ಮ ಶಾಲೆಯಲ್ಲಿ ಏನು ಫೀಚರ್ಸ್ ಇಟ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ, ನಮ್ಮ ನೋಬಲ್ ಶಾಲೆಯಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಎಕ್ಸಾಮ್ ಒಂದು ಬರೆಸ್ತಾ ಇದ್ದೀವಿ, ಬ್ರೈನೋಥಾನ್ ಅಂತ. ಆ ಬ್ರೈನೋಥಾನ್ ಎಕ್ಸಾಮಲ್ಲಿ ಸುಮಾರು 3 ವರ್ಷದಿಂದ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸಿಹಿ ಸುದ್ದಿ ಏನಂದರೆ, ಈ ವರ್ಷ ನಮಗೆ ಸ್ಟೇಟಲ್ಲೇ ಪ್ರಥಮ ಸ್ಥಾನ ಬಂದಿದೆ. 5ನೇ ತರಗತಿ ಒಂದು ಹುಡುಗಿ, ಮತ್ತು 3rd ಪ್ಲೇಸ್ ಬಂದಿದೆ 3rd ಸ್ಟ್ಯಾಂಡರ್ಡ್ ಒಂದು ಮಗು. ಇಬ್ಬರು ಕೂಡ ಈಗ ಬ್ರೈನೋಥಾನ್ನಲ್ಲಿ ಸ್ಟೇಟ್ಗೆ ಫಸ್ಟು ಮತ್ತು 3rd ಪ್ಲೇಸ್ ಬಂದಿರೋದು ನಮ್ಮ ಮುಳಬಾಗಿಲಿಗೆ ಒಂದು ಹೆಮ್ಮೆದು ವಿಷಯ ಅಂತ ಅಂದ್ಕೊಳ್ತೀವಿ. ಏನಂದರೆ, ಸುಮಾರು ಒಂದು 20,000 ಮಕ್ಕಳು, 5,000 ಸ್ಕೂಲು ಅದರಲ್ಲಿ ಭಾಗವಹಿಸಿದ್ದರು. ಬಟ್ ಅದರಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಶಾಲೆ ನೋಬಲ್ ಶಾಲೆಯಲ್ಲಿ ಇಬ್ಬರು ಬಂದಿರೋದು ಒಂದು ಗೌರವದ ವಿಷಯ. ಅದೇ ಥರ ನಮ್ಮ ನೋಬಲ್ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಏನೋ ಒಂದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡೋದು ನಾವು ಹುಡುಕ್ತಾ ಇರ್ತೀವಿ. ಸೊ ಈಗಾಗಲೇ ನಮ್ಮಲ್ಲಿ ನಡೀತಾ ಇದ್ದಿದ್ದೇನೆಂದರೆ, ರೋಬೋಟಿಕ್ ಕ್ಲಾಸ್ ನಡೀತಾ ಇದೆ, ಆ್ಯನಿಮೇಷನ್ಸ್ ನಡೀತಾ ಇದೆ. ಅದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ AI ಅಂತ ಏನು ಈಗ ಹೊಸದಾಗಿ ಬಂದಿದೆ, ಅದನ್ನು ನಮ್ಮ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ವರ್ಷ ನಾವು ನಮ್ಮ ಪ್ಲ್ಯಾನು ಅಬ್ಯಾಕಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಸೊ ಆಲ್ರೆಡಿ ಇಟ್ ಈಸ್ ಪ್ಲ್ಯಾನ್ಡ್. ಈಗ ನೆಕ್ಸ್ಟ್ ಇಯರಿಂದ ಅದು ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲಿ ಅಂತ ಹೇಳಿಬಿಟ್ಟು ಕರಾಟೆ ಕ್ಲಾಸು, ಯೋಗ ಕ್ಲಾಸು, ಮತ್ತು ನಮ್ಮ ಕ್ಲಾಸಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ. ಅದೇ ಥರ ನಮಗೆ ಪ್ರಾಜೆಕ್ಟರ್ಸ್ ಇಟ್ಕೊಂಡು ಅದರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಅದೇ ಥರ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬು, ಮತ್ತು ಲ್ಯಾಬ್ರೇಟ್ರಿ, ಎ ಹ್ಯೂಜ್ ಲ್ಯಾಬ್ರೇಟ್ರಿ, ಎ ಬ್ರಾಡ್ ಲೈಬ್ರರಿ. ಈ ರೀತಿ ನಾವು ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೂರಲ್ ಸೈಡ್ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕಂತ ಉದ್ದೇಶದಿಂದ ನಾವು ಈ ಎಲ್ಲ ಸೌಲಭ್ಯಗಳನ್ನು ನಾವು ಮಕ್ಕಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ 1 ಅಕಾಡೆಮಿಕ್ ಇಯರಲ್ಲಿ ನಾವು ಮಕ್ಕಳಿಗೆ ಸ್ಟಾರ್ಟಿಂಗಲ್ಲೇ ನಾವು ಹೇಳಬೇಕಂದ್ರೆ, ನಮ್ಮ ಶಾಲೆಯಲ್ಲಿ ನಾವು ನ್ಯಾಷನಲ್ ಫೆಸ್ಟಿವಲ್ಸು, ಯಾವ ನ್ಯಾಷನಲ್ ಫೆಸ್ಟಿವಲ್ ಕೂಡ ನಾವು ಬಿಡಲ್ಲ. ಮತ್ತು ರೀಜನಲ್ಲು ಫಂಕ್ಷನ್ಸು ಅಷ್ಟೇ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ರೀಜನಲ್ ಫಂಕ್ಷನ್ಸು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಫಂಕ್ಷನ್ಸು ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಫಂಕ್ಷನ್ಸ್ ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ನಾವು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಇಡ್ತೀವಿ, ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸು, ಮತ್ತು ಮಕ್ಕಳಲ್ಲಿ ಸೈನ್ಸ್ ಎಕ್ಸಿಬಿಷನ್ಸು, ಮತ್ತು ಮ್ಯಾಟ್ರಿಕ್ ಮೇಳ ಅಂತ ಮಕ್ಕಳಲ್ಲಿ ಒಂದು ಕ್ಯಾಲ್ಕುಲೇಷನ್ ಬರಬೇಕು ಅಂತ ಅದಕ್ಕೊಂದು ವ್ಯವಸ್ಥೆ. ಮತ್ತು ಅದೇ ಥರ ಡ್ರಾಯಿಂಗ್ ಕಾಂಪಿಟೇಷನ್ನು, ಪೇಪರ್ ಸ್ಕಿಲ್ ವರ್ಕು, ಮತ್ತು ಎಜುಕೇಷ್ನಲ್ ಟ್ರಿಪ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಅವರ್ ಸ್ಕೂಲ್. ಏನಂದರೆ, ಎಜುಕೇಷ್ನಲ್ ಟ್ರಿಪ್ಪು ನಾವು ಪ್ರತಿ ವರ್ಷ ಮಕ್ಕಳಿಗೆ ಯೂಸ್ ಆಗೋ ಜಾಗಕ್ಕೆ ನಾವು ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಅದೇ ಥರ ಹೇಳಬೇಕಂದ್ರೆ, ನಮ್ಮ ಶಾಲೆಯಲ್ಲಿ ನಾವು ಎಕ್ಸ್ಟ್ರಾ ವ್ಯಾಗೆನ್ಸಾ ಅಂತ, ಅಂದರೆ ಸ್ಕೂಲ್ ಡೇ ಸೆಲೆಬ್ರೇಟ್ ಕೂಡ ಮಾಡ್ತೀವಿ ಮಕ್ಕಳಿಗೆ. ಯಾಕಂದರೆ ಮಕ್ಕಳಲ್ಲಿ ಖಾಲಿ ಟೆಸ್ಟು, ಎಕ್ಸಾಮು ಅದೇ ಅಲ್ಲ, ಅದ್ರ ಜೊತೆಗೆ ನಾವು ಮಕ್ಕಳಲ್ಲಿ ನಾವು ಒಂಥರ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇರ್ತೀವಿ. ಸೊ ಈ ರೀತಿ ನಮ್ಮಲ್ಲಿ ಸುಮಾರು ಆ್ಯಕ್ಟಿವಿಟಿ ಬೇಸ್ಡ್ ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ನಮ್ಮ ಮಕ್ಕಳಲ್ಲಿ ಒಳ್ಳೆ ಹೆಲ್ತಿ ಡೆವಲಪ್ಮೆಂಟ್ ಇದೆ.
ನಮ್ಮ ಮಕ್ಕಳಲ್ಲಿ ಒಳ್ಳೆ ನಾಲೆಜ್ ಇದೆ, ಆ್ಯಕ್ಟಿವ್ ಆಗಿ ನಮ್ಮ ಮಕ್ಕಳು ಓದ್ತಾರೆ. ಸೊ ಹಾಗಾಗಿ ಈ ವರ್ಷ 2026-27ನೇ ಅಡ್ಮಿಷನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. LKG UKG ಫಸ್ಟ್ ಸ್ಟ್ಯಾಂಡರ್ಡು ಮತ್ತು 8th ಸ್ಟ್ಯಾಂಡರ್ಡ್ ಮಾತ್ರ ಈ ಸಲ ಅಡ್ಮಿಷನ್ಸ್ ಇರುತ್ತೆ. ಬೇರೆ ಕ್ಲಾಸಸ್ಗೆಲ್ಲ ಅಡ್ಮಿಷನ್ಸ್ ಈಗಾಗಲೇ ಕ್ಲೋಸ್ ಆಗೋಗಿದೆ, ಲಾಕ್ ಮಾಡ್ಕೊಂಡಿದ್ದೀವಿ. ಓನ್ಲಿ 3 ಕ್ಲಾಸಸ್ LKG UKG ಫಸ್ಟ್ ಸ್ಟ್ಯಾಂಡರ್ಡು ಮತ್ತು 8th ಸ್ಟ್ಯಾಂಡರ್ಡ್ ಮಾತ್ರ ಈ ಸರಿ ಅಡ್ಮಿಷನ್ ಪ್ರಾರಂಭ ಆಗಿರುತ್ತೆ. ಸೊ ಇದು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಪೋಷಕರಿಗೆ ನನ್ನ ಕಡೆಯಿಂದ ಒಂದು ಸಂದೇಶ ಏನಂದರೆ, ಈಗ ನೀವು ರಿಸರ್ವ್ ಮಾಡಿಕೊಂಡ್ರೆ, ನಿಮ್ಮ ಸೀಟ್ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಸೀಟ್ ಆಗೋಗಿದೆ ಅಂತ ಹೇಳೋ ಸ್ಥಿತಿ ನನಗೆ ಬರೋಲ್ಲ, ನಿಮಗೂ ಕೇಳೋಕ್ಕೂ ಬರೋಲ್ಲ. ಹಾಗಾಗಿ ದಯವಿಟ್ಟು ಒಂದು ಭೇಟಿ ಕೊಡಿ ನಮ್ಮ ನೋಬಲ್ ಶಾಲೆಗೆ, ಏನು ನಮ್ಮ ಸಿಸ್ಟಮ್ ಇದೆ ಅಂತ ನೋಡಿ, ಮತ್ತು ನಿಮ್ಮ ಮಕ್ಕಳನ್ನು ನಮ್ಮ ಒಂದು ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ಗೆ ಅಡ್ಮಿಷನ್ ಮಾಡಬೇಕು ಅಂತ. ಧನ್ಯವಾದಗಳು.